ಅಯ್ಯೋ ಅಯ್ಯೋ ದೇವರೇ, ಏನಾಯಿತಪ್ಪ? ಆ ವಿಧಿಯ ಕೈಯಲ್ಲಿ ಸಿಕ್ಕು ನನ್ನ ಬಾಳು ಹಾಳಾಗಿ ಹೋಯಿತು. ಆ ವಿಧಿ ನನ್ನನ್ನು ಹುಚ್ಚನನ್ನಾಗಿ ಮಾಡಿಬಿಟ್ಟಿತಲ್ಲಪ್ಪ, ಹುಚ್ಚನಾಗಿ ಮಾಡಿಬಿಟ್ಟು. ಇಂದು ನನ್ನ ಅರಮನೆಯಂತಿದ್ದ ಮನೆಯೂ ಕೈ ಬಿಡುವಂತ ಪರಿಸ್ಥಿತಿ ಬಂತಲ್ಲಪ್ಪ, ಪರಿಸ್ಥಿತಿ ಬಂತು. ಮಿಸ್ಟರ್ ಧನರಾಜ್, ನೀವೀಗಲೇ ಮನೆ ಖಾಲಿ ಮಾಡಬೇಕು. ಯಾರೇ ನೀವು? ನನ್ನ ಮನೆಗೆ ಬಂದು ನನಗೆ ಮನೆ ಖಾಲಿ ಮಾಡೆನ್ನುವಷ್ಟು ಧೈರ್ಯ ಬಂತ ನಿಮಗೆ? ಹೀಗಂದರೆ ಹೇಗಾಗುತ್ತೆ ಧನರಾಜ್ ಅವರೇ? ಇಲ್ಲಿ ನೋಡಿ, ನಿಮ್ಮ ಮಗ ಮುದ್ದು ಮನೋಹರ ಈ ಮನೆ 8,86,000 ರೂಪಾಯಿಗೆ ಮಾರಿದ್ದಾನೆ. ಅದೇ ಬೆಲೆಗೆ ವಿಷಯದರ ನಮಗೆ ಮಾರಿದ್ದಾನೆ. ಯಾರಿಗೆ ಕೇಳಿ ವ್ಯವಹಾರ ಮಾಡಿದ್ದಾರೆ? ನಾನು ಈ ಮನೆಗೆ ಯಜಮಾನ. ರೀ ಸ್ವಾಮಿ, ಈ ಮನೆ ಅವನ ಹೆಸರಲ್ಲಿದೆ, ನಿಜ ತಾನೇ? ಅವನ ಹೆಸರಿಗಿದೆ ನಿಜ, ಆದರೆ ನಾನು ಅವನ ತಂದೆ. ತಂದೆಯಾದರೇನು, ಅಜ್ಜನಾದರೇನು, ನಮಗೆ ಅದು ಬೇಕಾಗಿಲ್ಲ. ನಮಗೆ ಮಾತ್ರ ನಮ್ಮ ಮನೆ ಬೇಕು ಅಷ್ಟೇ. ರಾಯರೇ, ನಾನು ಸತ್ತರೂ ಕೂಡ ಈ ನನ್ನ ಮನೆ ಬಿಟ್ಟು ಹೋಗಲಾರೆ. ನೋಡಿ, ನೀವು ದೊಡ್ಡವರು, ಸುಮ್ಮನೆ ಮರ್ಯಾದೆಯಿಂದ ಹೇಳುತ್ತಿದ್ದೇನೆ. ಬಾಯಿ ಮುಚ್ಚಿಕೊಂಡು ಮನೆ ಖಾಲಿ ಮಾಡಿದರೆ ಒಳ್ಳೆಯದು. ರಾಯರೇ, ರಾಯರೇ, ನಾನೊಬ್ಬ